ಹಲೋ ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳೇ ನಾನು ಸೆಕೆಂಡ್ PUC ಮಕ್ಕಳಿಗೆ ಟೈಮ್ ಟೇಬಲ್ ಯಾವಾಗ ಇರುತ್ತೆ, ಫೈನಲ್ ಎಕ್ಸಾಮ್ ಯಾವಾಗ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಮಕ್ಕಳೇ, KSEAB ಅಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ, ಕರ್ನಾಟಕ ಶಾಲಾ ಶಿಕ್ಷಣ ಪರೀಕ್ಷಾ ನಿರ್ಣಯ ಮಂಡಳಿ, ಮೌಲ್ಯ ನಿರ್ಣಯ ಮಂಡಳಿ, ಇವರು ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ ಮಕ್ಕಳೇ. 4th ನವೆಂಬರ್ಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಓಕೆ, ಸೊ ಇಲ್ಲಿ ಎಕ್ಸಾಮ್ 1 ಎಕ್ಸಾಮ್ 2 ಎರಡೂ ಟೈಮ್ ಟೇಬಲ್ ನ ರಿಲೀಸ್ ಮಾಡಿದ್ದಾರೆ ಮಕ್ಕಳೇ. ಯಾವಾಗ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ಏನೇ ಒಂದು ಚೇಂಜಸ್ ಇದ್ರೂ ನಿಮ್ಗೆ ಜನವರಿ ಅಷ್ಟೊತ್ತಿಗೆ ಗೊತ್ತಾಗತ್ತೆ. ಸೊ ಇದು ಫೈನಲ್ ಟೈಮ್ ಟೇಬಲ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಯಾವತ್ತು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಎಕ್ಸಾಮ್ 1 ಟೈಮ್ ಟೇಬಲ್ ಈ ತರ ಇದೆ ಅಂಡ್ ಇದು ಎಕ್ಸಾಮ್ 2 ಟೈಮ್ ಟೇಬಲ್ ಮಕ್ಕಳೇ. ಸೊ ಫಸ್ಟ್ ಇವಾಗ ಎಕ್ಸಾಮ್ 1 ನೋಡೋಣಂತೆ. ಫೆಬ್ರವರಿ 28 ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ 17th ಮಾರ್ಚ್ಗೆ ಎಂಡ್ ಆಗುತ್ತೆ ಮಕ್ಕಳೇ. ಸೊ ಈ ಎಕ್ಸಾಮ್ ಟೈಮ್ ಟೇಬಲ್ ಟೈಮಿಂಗ್ಸ್ ಏನಿರುತ್ತೆ ಅಂದ್ರೆ ಬೆಳಿಗ್ಗೆ 10 o'clock ಸ್ಟಾರ್ಟ್ ಆದ್ರೆ 1 PM ವರೆಗೆ ಇರುತ್ತೆ, ಮಧ್ಯಾಹ್ನ 1 o'clock ವರೆಗೆ ಇರುತ್ತೆ. 3 hours ಡ್ಯೂರೇಷನ್ ಆಗಿರುತ್ತೆ. ಇದರಲ್ಲಿ ನೀವು 15 minutes ಕ್ವಶನ್ ಪೇಪರ್ ರೀಡ್ ಮಾಡ್ತೀರಾ, 2 and 45 minutes ಬರೀತಾ ಇದ್ದೀರಾ. ಓಕೆ, ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡೋದಾದ್ರೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಓಕೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಯಾವುದೆಲ್ಲ ಇರುತ್ತೆ ನಿಮಗೆ ಅದಕ್ಕೆ 80 ಮಾರ್ಕ್ಸ್ ಅಲ್ಲಿ ಬರೀತಾ ಇದ್ದೀರಾ ಎಕ್ಸಾಮ್ ನೀವು. ಅಂಡ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಗೆಲ್ಲ 70 ಮಾರ್ಕ್ಸ್ ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಲ್ವಾ ಮಕ್ಕಳೇ. ಸೊ ಇವಾಗ ಎಕ್ಸಾಮ್ ಯಾವತ್ತು ಅಂತ ನೋಡೋದಾದ್ರೆ ಫೆಬ್ರವರಿ 28 ಇಂದ ಸ್ಟಾರ್ಟ್ ಆಗುತ್ತೆ, ಸ್ಯಾಟರ್ಡೆ ಫೆಬ್ರವರಿ 28, 2026 ಕನ್ನಡ ಬರೀತಾ ಇದ್ದೀರಾ. ಅಂಡ್ ಮಾರ್ಚ್ 3rd ಟ್ಯೂಸ್ಡೇ ಇಂಗ್ಲಿಷ್ ಇದೆ, ನಿಮ್ಗೊಂದು 2 days ರಜಾ ಸಿಗುತ್ತೆ, ಇಲ್ಲಿ ಸ್ಟಡಿ ಹಾಲಿಡೇಸ್ ಇರುತ್ತೆ. ಅಂಡ್ 4th ಮಾರ್ಚ್ ಸಂಸ್ಕೃತ್, 6th ಮಾರ್ಚ್ ಫಿಸಿಕ್ಸ್, 9th ಮಾರ್ಚ್ 26 ಕೆಮಿಸ್ಟ್ರಿ, 12th ಮಾರ್ಚ್ ಥರ್ಸ್ಡೇ ಹಿಂದಿ, 14th ಮಾರ್ಚ್ 2026 ಮ್ಯಾಥಮೆಟಿಕ್ಸ್, 16th ಮಾರ್ಚ್ 2026 ಬಯಾಲಜಿ ಅಂಡ್ ಕಂಪ್ಯೂಟರ್ ಸೈನ್ಸ್. ಇದು ಸೈನ್ಸ್ ಮಕ್ಕಳಿಗೆ ನೋಡೋದಾದ್ರೆ ಈ ತರ ಟೈಮ್ ಟೇಬಲ್ ಎಕ್ಸಾಮ್ 1 ಇದೆ. ಕಾಮರ್ಸ್ ಮಕ್ಕಳದ್ದು ನೋಡೋದಾದ್ರೆ ಹೆಂಗಿದೆ ಟೈಮ್ ಟೇಬಲ್ ಅಂದ್ರೆ 28th ಕನ್ನಡ ಇರುತ್ತೆ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ 2nd ಮಾರ್ಚ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, 3rd ಇಂಗ್ಲಿಷ್ ಅಂಡ್ 4th ಸಂಸ್ಕೃತ್ ಇರುತ್ತೆ, ಅಥವಾ ಕೆಲವೊಂದು ಸಬ್ಜೆಕ್ಟ್ ಗಳೆಲ್ಲ ಇದೆ. ಲ್ಯಾಂಗ್ವೇಜ್ ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ಇರುತ್ತೆ. ಅಂಡ್ 5th ಮಾರ್ಚ್ ಹಿಸ್ಟ್ರಿ ಅಂಡ್ 7th ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ಆಪ್ಷನಲ್ ಕನ್ನಡ, ಜಿಯಾಲಜಿ. ಅಂಡ್ 9th ಮಾರ್ಚ್ ಬೇಸಿಕ್ ಮ್ಯಾಥ್ಸ್ ಇರುತ್ತೆ, ಕೆಮಿಸ್ಟ್ರಿ ಸೈನ್ಸ್ ನವರಿಗೆ ಕೆಮಿಸ್ಟ್ರಿ ಇದ್ದಾಗ ಬೇಸಿಕ್ ಮ್ಯಾಥ್ಸ್ ಇದೆ. ಅಂಡ್ 10th ಮಾರ್ಚ್ ಎಕನಾಮಿಕ್ಸ್ ಇರುತ್ತೆ. ಅಂಡ್ 11th ಮಾರ್ಚ್ ಎಲೆಕ್ಟ್ರಾನಿಕ್ಸ್, ಹೋಮ್ ಸೈನ್ಸ್ ಅಂತ ಹೇಳಿ ಇದೆ. 12th ಹಿಂದಿ ಇರುತ್ತೆ, 13th ಪೊಲಿಟಿಕಲ್ ಸೈನ್ಸ್, 14th ಮಾರ್ಚ್ ಅಕೌಂಟೆನ್ಸಿ ಅಂಡ್ 16th ಮಾರ್ಚ್ ಸೋಷಿಯಾಲಜಿ ಇರುತ್ತೆ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಜೊತೆ. ಅಂಡ್ 17th ಮಾರ್ಚ್ ತುಂಬಾನೇ ಸಬ್ಜೆಕ್ಟ್ ಇದೆ ಮಕ್ಕಳೇ. ಸೊ ಅದು ಕಾಮರ್ಸ್ ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗೋದಿಲ್ಲ. ಸೊ ನಿಮ್ಗೆ 16th ವರೆಗೆ ಎಕ್ಸಾಮ್ ಇರುತ್ತೆ ಮಕ್ಕಳೇ. ಸೊ 28 ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ 16th ಮಾರ್ಚ್ ವರೆಗೆ ಎಕ್ಸಾಮ್ ಇದೆ. ಇದು ಟೆಂಟೇಟಿವ್ ಅಲ್ಲ, ಅವರು ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಎಕ್ಸಾಮ್ 1 ಅಂತಲೇ ಇವರು ಪರೀಕ್ಷಾ ನಿರ್ಣಯ ಮಂಡಳಿಯಿಂದ ಇದು ರಿಲೀಸ್ ಆಗಿರೋದು, ಅನೌನ್ಸ್ ಆಗಿರೋದು ನಿನ್ನೆಲ್ಲ ಮೊನ್ನೆ. ಸೊ ಇವಾಗ ಎಕ್ಸಾಮ್ 2 ಯಾವಾಗ? ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಹೇಳಿ ಬರೀತಾ ಇದ್ದೀರಾ, ಏನಾದ್ರು ಮಾರ್ಕ್ಸ್ ಕಮ್ಮಿ ಇತ್ತು ಎಕ್ಸಾಮ್ 1 ಅಲ್ಲಿ ಅಂದ್ರೆ ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರ್ಕೋಬಹುದು. ಅಥವಾ ನಿಮ್ಗೆ ಮಾರ್ಕ್ಸ್ ಕಮ್ಮಿ ಇತ್ತು, ನೀವು ಪಾಸಿಂಗ್ ಆಗಿಲ್ಲ, ಓಕೆ, ಸೊ ಕ್ಲಿಯರ್ ಆಗಿಲ್ಲ ಆ ಸಬ್ಜೆಕ್ಟ್ ಹೋದಾಗ ನೀವು ಎಕ್ಸಾಮ್ 2 ಬರೀಬಹುದು. ಸೊ ಎಕ್ಸಾಮ್ 2 ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಏಪ್ರಿಲ್ 25th ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ 16th ಮಾರ್ಚ್ ಇಂದ ನಿಮ್ಗೆ ಒಂದು ಆಲ್ಮೋಸ್ಟ್ 1 month 10 days ಅನ್ಕೋಬಹುದು. 1 month 1 week ಅಂತೇಳಿ ಅನ್ಕೊಳ್ಳಿ. 1 month 1 week ಟೈಮ್ ಸಿಗುತ್ತೆ. 16th ಮಾರ್ಚ್ ಟು 25th ಮಾರ್ಚ್ಗೆ 1 month 1 week ಟೈಮ್ ಇರುತ್ತೆ. ಇದರಲ್ಲಿ ನಿಮ್ಮ ಎಕ್ಸಾಮ್ 1 ರಿಸಲ್ಟ್ ಅನೌನ್ಸ್ ಆಗಿರುತ್ತೆ. ಅದಾದ್ಮೇಲೆ ನೀವು ಒಂದು 4-5 days ಅಲ್ಲಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಿರೋ ಇಲ್ವೋ ಅಂತ ಥಿಂಕ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ಬೇಕಾಗತ್ತೆ ಮಕ್ಕಳೇ. ಸೊ ಎಕ್ಸಾಮ್ 2 ಯಾವತ್ತು 25th ಏಪ್ರಿಲ್ 2026 ಅಲ್ಲಿ ಕನ್ನಡ ಇರುತ್ತೆ, 27th ಏಪ್ರಿಲ್ ಅಲ್ಲಿ ನಿಮ್ಗೆ ಬಯಾಲಜಿ ಇರುತ್ತೆ, ಏಪ್ರಿಲ್ 29th ಮ್ಯಾಥಮೆಟಿಕ್ಸ್, ಮೇ 2nd ಕೆಮಿಸ್ಟ್ರಿ, ಮೇ 4th ಇಂಗ್ಲಿಷ್, 5th ಮೇ ಹಿಂದಿ, 6th ಮೇ ಫಿಸಿಕ್ಸ್, 9th ಮೇ ಸಂಸ್ಕೃತ್.
ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲೂ 6th ಮಾರ್ಚ್ ಅಲ್ಲಿ ಫಿಸಿಕ್ಸ್ ಇತ್ತು, ಫಿಸಿಕ್ಸ್ ಇಲ್ಲೂ 6th ಅಲ್ಲೇ ಇದೆ ಅಲ್ವಾ ಮಕ್ಕಳೇ. ಸೊ ಇವತ್ತು 6th, ಇವತ್ತಿಂದ ನಿಮ್ಗೆ ಆಲ್ಮೋಸ್ಟ್ 4 ಮಂತ್ಸ್ ಸಿಗತ್ತೆ. ಎಕ್ಸಾಮ್ 1ಗೆ 4 ಮಂತ್ ಬರುತ್ತೆ, ಮಂತ್ ಸಿಗತ್ತೆ ನಿಮ್ಗೆ. ಸೊ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ನೀವು ಆರಾಮಾಗಿ ಚೆನ್ನಾಗಿ ಸ್ಕೋರ್ ಮಾಡ್ಕೋಬಹುದು ಮಕ್ಕಳೇ. ಸೊ ಎಕ್ಸಾಮ್ 1 ಅಲ್ಲೇ ನೀವು 95% ಮೇಲ್ ಸ್ಕೋರ್ ಮಾಡ್ಬೋದು, ಇಲ್ಲ ಡಿಸ್ಟಿಂಕ್ಷನ್ ಎಬೋ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಬೇಕು ಅಂದ್ರೆ ಇವತ್ತಿಂದಲೇ ನೀವು ಓದ್ಕೋಬೇಕಾಗತ್ತೆ. ಆಲ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಆಲ್ ಇಂಪಾರ್ಟೆಂಟ್ ಡೆರವೇಷನ್ಸ್ ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಅಪ್ಲೋಡ್ ಮಾಡಿದೀನಿ, ಅದನ್ನೆಲ್ಲ ನೋಡ್ಕೊಳ್ಳಿ, ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ಕೊಳ್ಳಿ ಅಂಡ್ PYQs ನ ಸಾಲ್ವ್ ಮಾಡ್ಕೊಳ್ಳಿ, ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ ಮಕ್ಕಳೇ. ಸೊ ನಿಮ್ಗೆ ಏನೇ ಇದರಲ್ಲಿ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಅಂಡ್ ಸೊ ಈ ಎಕ್ಸಾಮ್ 1 ಎಕ್ಸಾಮ್ 2 ಟೈಮ್ ಟೇಬಲ್ ನ ಅನೌನ್ಸ್ ಮಾಡಿರೋದ್ರಿಂದ ಇವತ್ತಿಂದ ನೀವು ಸೀರಿಯಸ್ ಆಗಿ ಓದ್ಕೋಬೇಕಾಗತ್ತೆ ಮಕ್ಕಳೇ. ಸೊ ಈ ಒಂದು ನಿಮ್ಮ ಮಾರ್ಕ್ಸ್ ನಿಮ್ಮ ಫ್ಯೂಚರ್ ನ ಡಿಸೈಡ್ ಮಾಡೋದ್ರಿಂದ ಕರೆಕ್ಟ್ ಆಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಮಕ್ಕಳೇ. So all the very best students. If this video is helpful, please like, share and comment your opinion. Don't forget to subscribe my channel. ಸಿಗೋಣ ಮುಂದಿನ ವಿಡಿಯೋದಲ್ಲಿ. Until then, take care and bye bye.